ನಾವ್ರಿ ಇವತ್ತಿನ ರೆಸಿಪಿ ರೀ ಬೆಂಡಿಕಾಯಿ ಚಟ್ನಿ ಮಾಡೀವ್ರಿ. ಬೆಂಡಿಕಾಯಿ ಚಟ್ನಿ ಹೆಂಗ್ ಮಾಡೋದು ಅನ್ನೋದು ಇಲ್ಲಿ ನೋಡ್ಕೊಂಬರ್ ಬರ್ರಿ. ಅದಕ್ಕೆ ಏನೇನು ಬೇಕು ಅನ್ನೋದು, ಏನೇನು ತೊಗೊಂಡದೀವಿ ಅನ್ನೋದು ಎಲ್ಲ ಥರ ಇಲ್ಲೇ ತೋರಿಸ್ತೀವಿ ನೋಡ್ರಿ. ಈಗ ಇಲ್ಲಿ ಇದು ನೋಡ್ರಿ, ಒಂದು ಕಡಾವಿಗೆ ಗ್ಯಾಸ್ ಮೇಲಿಟ್ಟು ಈ ರೀತಿ ಬೆಂಡಿಕಾಯಿ ಕಟ್ ಮಾಡ್ಕೊಂಡಿವ್ರಿ. ಒಂದು ಸ್ವಲ್ಪ ಇಷ್ಟ ದಪ್ಪನ ಕಟ್ ಮಾಡ್ಬೇಕ್ರಿ. ಅದಕ್ಕೆ ಒಂದು 3ರಿಂದ 4 ಹಸಿ ಮೆಣಸಿನ್ಕಾಯಿ ಹಾಕಿದೀವಿ ನೋಡ್ರಿ. ಹಸಿ ಮೆಣಸಿನ್ಕಾಯಿನೂ ಅದ್ರೊಳಗನ ಹಾಕಿ ಹುರಿದೀವ್ರಿ. ನೋಡ್ರಿ, ಈಗ ನಾವು ಎಷ್ಟು ಚಂದ ಹುರಿತೀವ್ರಲ್ಲ ಅಷ್ಟು ಚಲೋ ಆಕತ್ರಿ ಚಟ್ನಿ. ಈಗ ನೋಡ್ರಿ, ಇಲ್ಲೇ ಕುಟ್ಟು ಕಲ್ಲಾಗ ಜೀರಿಗೆ ಹಾಕಾಕತ್ತೀವಿ ನೋಡ್ರಿ. ಜೀರಿಗೆ ಫಸ್ಟ್ ಈ ರೀತಿ ಕುಟ್ಕೋಬೇಕ್ರಿ. ಅಂದ್ರೆ ಚಟ್ನಿ ಕುಟ್ಟಿಂದ ಹಾಕಿದ್ರೆ ಜೀರಿಗೆ ಸಣ್ಣ ಆಗಂಗಿಲ್ರಿ, ಅದು ಟೇಸ್ಟ್ ಅನ್ಸೋದಿಲ್ಲ. ಫಸ್ಟನ್ನ ಜೀರಿಗೆ ಕುಟ್ಕೋಬೇಕು. ಈಗ ನೋಡ್ರಿ, ಜೀರಿಗೆ ಆದ ನಂತರ ಇವು ಶೇಂಗಾ ಅದಾವ್ರಿ. ಶೇಂಗಾ ಅಂದ್ರೆ ಕಡ್ಲಿ ಬೀಜ ರೀ, ಅವನೊಂದು ಸ್ವಲ್ಪ ಹಾಕಿವ್ರಿ ನಾವು. ನೋಡ್ರಿ, ಈಗ ಈ ರೀತಿ ಅದನ್ನೊಂದು ಸ್ವಲ್ಪ ಚಲೋ ತಂಗ ಗರ ಅರದ ಕೆಸಿಂದ ಸಣ್ಣಂಗೆ ಮಾಡಿಂದ ಅದ್ರೊಳಗೆ ಹುರಿ ಮುಂದೆ ಏನು ಬೆಂಡಿಕಾಯಿ ಜೋಡಿ ಮೆಣಸಿನ್ಕಾಯಿ ಹಾಕಿದ್ದೀವ್ರಲ್ಲ ಅವನ್ನ ತಕೊಂಡ್ಬಂದ ಫಸ್ಟ್ ಇಲ್ಲೇ ಜೀರಿಗೆ ಶೇಂಗಾ ಪುಡಿ ಜೋಡಿ ಜಜ್ಜಾಕತ್ತೀವಿ ನೋಡ್ರಿ. ಈಗ ಅವನು ಸಣ್ಣಂಗೆ ಮಾಡ್ಕೊಂಡಿವ್ರಿ. ಮೆಣಸಿನ್ಕಾಯಿನೂ ಈ ರೀತಿ ಸಣ್ಣ ಆದಿಂದ ಈಗ ನೋಡ್ರಿ, ಇಲ್ಲೇ ಬೆಂಡಿಕಾಯಿ ಹುರಿದು ತಕ್ಕೊಂಡಂತ ಬೆಂಡಿಕಾಯಿ ತಂದ ಸೇರ್ಸಾಕತ್ತೀವಿ ನೋಡ್ರಿ. ಈಗ ಈ ರೀತಿ ಚಲೋ ತಂಗ ಹುರ್ಕೊಂಡಿವ್ ಅಂದ್ರೆ ಚಟ್ನಿ ಭಾಳ ಚಲೋ ಆಕತ್ರಿ. ಇದು ಬೆಂಡಿಕಾಯಿದು ಬಿಸಿ ಬಿಸಿ ರೊಟ್ಟಿ ಜೋಡಿ ಒಂದು ಸ್ವಲ್ಪ ಎಣ್ಣೆ ಹಾಕೊಂಡ ತಿಂದ್ರೆ ಭಾಳ ಟೇಸ್ಟ್ ಅನಿಸ್ತೈತ್ರಿ. ರೊಟ್ಟಿ ಜೋಡಿ ಆದ್ರೂ ಆತು, ಚಪಾತಿ ಜೋಡಿ ಆದ್ರೂ ಆತ್ರಿ. ನೋಡ್ರಿ, ಈಗ ಇವು ಚಟ್ಟಾಗಳು ಕಲ್ಲ ಕುಟ್ಟು ಚಟ್ನಿಗೋಡ್ರಿ ಹಳಿ ಕಾಲದ ಮಂದಿ ಭಾಳ ಕುಟ್ಟತಿದ್ರಿ. ಈಗ ಎಲ್ಲ ಕಡಿಮೆ ಆಗಿಬಿಟ್ಟತ್ರಿ ಇವು ಆ ಚಟ್ನಿಗಳ ಅವ ಇವ ಕುಟ್ಟುದು. ಈಗ ಏನೈತ್ರಿ, ಬರಾಬರ ಹೆರ್ಚೋದೈತಿ, ಪಲ್ಯ ಮಾಡೋದೈತ್ರಿ. ಈಗ ನೋಡ್ರಿ, ಈ ರೀತಿ ಕುಟ್ಕೋಬೇಕ್ರಿ. ಇದನ್ನ ಪೂರ್ತಿ ಎಲ್ಲ ಕಡೆ ಇದಾಗುವರ್ಗಿ ಇಲ್ಲಿ ಏನೈತಿ ಕೊತ್ತಂಬರಿ ಹಾಕಿದೀವ್ರಿ. ಕೊತ್ತಂಬರಿ ಆದ ನಂತರ ರುಚಿಗೆ ತಕ್ಕಷ್ಟ ಉಪ್ಪು ಹಾಕಿದೀವ್ರಿ. ಉಪ್ಪು ಹಾಕಿದ್ದಿಂದ ಮತ್ತೊಂದು ಸ್ವಲ್ಪ ಕುಟ್ಕೋಬೇಕ್ರಿ. ಇದನ್ನ ಕೊತ್ತಂಬರಿನೂ ಎಲ್ಲ ಕಡೆ ಮಿಕ್ಸ್ ಆಗ್ಬೇಕ್ರಲ್ಲ, ಕೊತ್ತಂಬರಿ ಉಪ್ಪ. ಅದಕ್ಕೆ ಮತ್ತೊಂದಿಟ ಎಲ್ಲ ಕಡೆ ಚಲೋ ತಂಗ ಮಿಕ್ಸ್ ಆಗುವರ್ಗಿ ಕೈಲಿ ತೆಗ್ದು ಹಾಕಿ ಕುಟ್ಕೋಬೇಕ್ರಿ. ನೋಡ್ರಿ, ಇಲ್ಲೇ ಕುಟ್ಟಾಕತ್ತಿದ್ವು. ಅಮ್ಮನ ಅಡುಗೆ ಚಾನಲ್ದಾಗ ಚಟ್ನಿಗಳು ಎಲ್ಲ ಥರ ಹಾಕಿವ್ರಿ, ಒಂದ್ಸಲ ಹೋಗಿ ನೋಡಿ ಬರ್ರಿ. ನೋಡ್ರಿ, ಈಗ ಈ ರೀತಿ ಕುಟ್ಕೊಂಡ್ರ ಊಟ ಭಾಳ ಸಿಹಿ ಹತ್ತತ್ರಿ. ಇದು ಬೆಂಡಿಕಾಯಿ ಚಟ್ನಿ ಜೋಡಿ ರೀ. ನೋಡ್ರಿ, ಒಂದು ಸ್ವಲ್ಪ ಜಿಗಟ್ಟಿರ್ತೈತ್ರಿ. ಜಿಗಟ್ಟಿದ್ರು ಬಾಯಿ ಒಳಗೆ ತಿನ್ನಾಕ ಬೆಂಡಿಕಾಯಿ ಚಟ್ನಿ ಭಾಳ ಟೇಸ್ಟ್ ಇರ್ತೈತ್ರಿ ಅದು. ನೋಡ್ರಿ, ಈಗ ಇಷ್ಟ ರೆಡಿ ಆತ್ರ. ಈಗ ಬಳಿಯಾಕ ಹತ್ತಿದೀವಿ ಇದನ್ನ. ನೋಡ್ರಿ, ಯಾವ ರೀತಿ ಆಗೈತಿ ಅನ್ನೋದು ನಾವು ನಿಮಗೆ ತೋರ್ಸಾಕತ್ತೀವ್ರಿ ಇಲ್ಲಿ. ನೋಡ್ರಿ, ಇಷ್ಟು ಕೊಂಡ ಆಗೈತ್ರಿ ಇದು. ಅಷ್ಟ ಸ್ವಲ್ಪ ಶೇಂಗಾ ಹಾಕಿಬಿಟ್ರೆ ಇದೊಂಥರ ಡಿಫ್ರೆಂಟ್ ಆಕತ್ರಿ. ಈಗಾಗಲೇ ಅಮ್ಮನ ಅಡುಗೆ ಚಾನಲ್ದಾಗ ಬೆಂಡಿಕಾಯಿ ಚಟ್ನಿ ಮಾಡೋದು ತೋರ್ಸಿವ್ರಿ ನಾವು. ಆದ್ರೆ ಶೇಂಗಾ ಹಾಕಿ ಹಾಕಿಲ್ಲ, ಹಂಗ ಇದನ್ನ ಮಾಡೀವ್ರಿ, ಕುಟ್ಟಿದೀವಿ. ನೋಡ್ರಿ, ಈಗ ಬಳದ ಒಂದ್ ಕಡೆ ಸೈಡ್ ಇಟ್ಟಿವಿ. ಇಲ್ಲೇ ಪ್ಲೇಟಿಗೆ ಸರ್ವ್ ಮಾಡೀವ್ರಿ. ಈ ಬೆಂಡಿಕಾಯಿ ಚಟ್ನಿ ಮಾಡೋ ರೆಸಿಪಿ ನಿಮ್ಗೆ ನಾವು ಇಷ್ಟ ಆಗೈತೆ ಅನ್ಕೋತೀವ್ರಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇದೇ ರೀತಿ ಅಮ್ಮನ ಅಡುಗೆ ಚಾನಲ್ಗೆ ಸಪೋರ್ಟ್ ಮಾಡಿ. ನೋಡ್ರಿ, ಈಗ ಇಲ್ಲಿ ಯಾವ ರೀತಿ ಇದು ಏನಪ್ಪಾ ಇಷ್ಟ್ಯಾಕೆ ದಪ್ಪ ಜಜ್ಜಾರ ಅನ್ಕೋಬೇಡ್ರಿ. ಯಾಕಂದ್ರೆ ಅದು ದಪ್ಪ ಇದ್ರನ ಬೆಂಡಿಕಾಯಿ ಚಟ್ನಿ ತಿನ್ನಾಕ ಟೇಸ್ಟ್ ಅನಿಸ್ತೈತ್ರಿ ಹಚ್ಕೊಂಡ. ನೋಡ್ರಿ, ಈಗ ಅವು ಶೇಂಗಾ ಪುಡಿನೂ ಸ್ವಲ್ಪ ದಪ್ಪನ ಐತಿ, ಮತ್ತು ಬೆಂಡಿಕಾಯಿ ಹೋಳುನು ಒಂದಿಟ ದಪ್ಪನ ಐತ್ರಿ. ಭಾಳ ಸಣ್ಣಂಗೆ ಮಾಡ್ತಂದ್ರೆ ಜಿಗಟ್ ಆಕೈತ್ರಿ ಅದು. ಅದಕ್ಕೆ ಇದೇ ರೀತಿ ಕೊಟ್ಟಬೇಕು. ಎಲ್ಲರಿಗೂ ನಮಸ್ಕಾರ.